ಇನ್ನು ಕಾರಿನಿಂದ ಇಳಿದ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾರಿನಿಂದ ಕೆಳಗಡೆ ಇಳಿತಾ ಇದ್ದಂತೆ ಫೈರಿಂಗ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಬರ್ತಾ ಇದ್ದಂತೆ ಕಲ್ಲು ತೂರಾಟ ಕೂಡ ನಡೀತು, ಫೈರಿಂಗ್ ಕೂಡ ಮಾಡಿದ್ದಾರೆ. ಗಾಳಿಯಲ್ಲಿ ಗುಂಡು ಕೂಡ ಹಾರಿಸಿದ್ದಾರೆ. ಗೂಂಡಾಗಳನ್ನ ಕಳಿಸಿ ನನ್ನ ಮನೆ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಕೆಲವು ಗೂಂಡಾಗಳನ್ನ ಕಳಿಸಿ ನನ್ನ ಮನೆಯ ಮೇಲೆ ಫೈರಿಂಗ್ ಕೂಡ ಮಾಡಿಸಿದ್ದಾರೆ. ಕಾರಿನಿಂದ ಕೆಳಗಡೆ ಇಳಿತಾ ಇದ್ದಂತೆ ಫೈರಿಂಗ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ಕಲ್ಲು ತೂರಾಟ ಕೂಡ ಆರಂಭ ಆಯಿತು ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಬಂದು ಇವತ್ತು ಕೊಡ್ತಾನೆ ಅಂತಂದ್ರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ಹೇಗಾಗುತ್ತೆ? ಪೊಲೀಸರಿಗೆ ನಮ್ಮವ್ರು ಇಂಟಿಮೇಷನ್ ಮಾಡಿದ್ರೆ ಪೊಲೀಸರು ಬಂದ್ರು ಕೂಡ DSP ಬಂದಿದ್ರು ಪಾಪ. ಪೊಲೀಸರು ಎಲ್ಲರೂ ಕರ್ಕೊಂಡು ಅಷ್ಟೊತ್ತಿಗೆ ನಾನು ರೀಚ್ ಆದೆ. ಶ್ರೀರಾಮ್ಲು ಅವ್ರು ಹೋಗ್ಬಿಟ್ಟು ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಸರಿ ಇಲ್ಲ, ನೀನು ಕುಡ್ದಿದ್ದೀನಿ, ನೀನು ಡ್ರಿಂಕ್ಸ್ ಎಲ್ಲ ತಗೊಂಡಿದ್ದೀನಿ, ನೀನು ಇದು ಪದ್ಧತಿ ಅಲ್ಲ, ಈ ರೀತಿ ಬಂದು ರೌಡಿದು ಮಾಡಿದ್ದು, ಫಸ್ಟ್ ಇಲ್ಲಿಂದ ನೀವು ಖಾಲಿ ಮಾಡಿ ಹೋಗ್ರಪ್ಪ ಅಂತೇಳಿ ಬಹಳ ಗೌರವದಿಂದ ಶ್ರೀರಾಮ್ಲು ಅವನಿಗೆ ಹೇಳಿದ್ದಾನೆ. ಹೇಳಿದ್ರು ಕೂಡ ಅವನು ಕೇಳಿಲ್ಲ. ಕೇಳ್ದೇನೆ ಇನ್ನು ಜನ ನಾನು ಗಂಗಾವತಿಯಿಂದ ರೀಚ್ ಆಗೋದ್ರೊಳಗಡೆನೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಬಂದ್ಬಿಟ್ರು. ಪೊಲೀಸರು ಕೂಡ ಕೈ ಮೀರುವಂಥ ಒಂದು ಪರಿಸ್ಥಿತಿ ಬಂತು. ಕೊನೆಗೆ ಅವನು ಕಲ್ಲುಗಳು ತಗೊಂಡು ಆದರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಅವರು. ಆ ಕಡೆ ಅವರೊಂದು 100-200 ಮಂದಿನ ಕರೆಸ್ಕೊಂಡ್ಬಿಟ್ಟು ಮನೆ ಮೇಲೆ ಈ ಕಡೆ ಎಲ್ಲ ಕೂಡ ಕಲ್ಲು ತೂರಾಟ ಮಾಡಿದ್ರು. ನಮ್ಮ ಹುಡುಗರಿಗೆ ಸುಮಾರು 2-3 ಹೊಡೆತ ಬಿದ್ದಿದೆ. ಮತ್ತು ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆಯಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತೇನು ಅವರು ಇದು ಬುಲೆಟ್ಸ್ ಗುಂಡಾರಿಸಿದ್ದಾರೆ. ಇನ್ನು 4 ಬುಲೆಟು ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ. ಅದ್ರ ಕೂಡ ನಾನು ತಗೊಂಡು ಬರ್ತೀನಿ. ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದಕ್ಕೆಲ್ಲದು ಕೂಡ ಇದು ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಂದು ಚೇರುಗಳು ಹಾಕೊಂಡು ಬಂದು ಇವತ್ತು ಕೊಡ್ತಾನೆ ಅಂತಂದ್ರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ಹೇಗಾಗುತ್ತೆ? ಪೊಲೀಸರಿಗೆ ನಮ್ಮವ್ರು ಇಂಟಿಮೇಷನ್ ಮಾಡಿದ್ರೆ ಪೊಲೀಸರು